ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿದ್ಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬೋದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದರೂ ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಎಷ್ಟಾದ್ರು ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಫ್ರೀನೇ ಸರ್ ಅದಕ್ಕೆ. ಓಕೆ, ಯಾವ್ದು ಗಾಡಿ ಕಳಿಸಿರಲ್ಲ ಸರ್? ಒಂದು ಸ್ಯಾಂಟ್ರೋಲ್ಲ? ಸ್ಯಾಂಟ್ರೋ ಜಿಂಕ್ ಸರ್, ಓಕೆ, ಸ್ಯಾಂಟ್ರೋ ಜಿಂಕು 2005 ಮಾಡಲ್. ಓಕೆ, 2005 ಮಾಡಲು. ಓನರ್ ಎಷ್ಟಾದ್ರು ಸರ್? ಸೆಕೆಂಡ್ ಓನರ್, 37,400 ಓಡಿದೆ. ಅಷ್ಟೇನಾ? ಅಷ್ಟೇನೆ ಸರ್ ಓಡಿರೋದು. ಹಾಂ, ಪೆಟ್ರೋಲ್ ಗಾಡಿನಾ? ಪೆಟ್ರೋಲ್. ಓಕೆ ಓಕೆ. ಐದು 4 ಬ್ರ್ಯಾಂಡ್ ನ್ಯೂ ಟೈರ್, ಹಾಂ. ಸ್ಟೆಪ್ನಿನೂ ಅನ್ಯೂಸ್ಡ್. ಹಾಂ. ಈ ಓನರ್ ಸೆಕೆಂಡ್ ಅಂದ್ರಲ್ಲ? ಸೆಕೆಂಡ್, ಹೌದು ಸರ್. ಓಕೆ, ಅಂದರೆ ಇದೇನು ಶೋರೂಮ್ ಹಿಸ್ಟ್ರಿ ಏನಾದ್ರು ಸಿಗುತ್ತಾ ಅಥವಾ ಹೆಂಗೆ ಸರ್ ಅದು? ಇಲ್ಲ ಸ್ವಾಮಿ ಸಿಕ್ಕಿಲ್ಲ. ನಾವು ಹಾಂ. ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದೆ. ನಮ್ಮ ಹತ್ರ ಸೆಕೆಂಡ್ ಓನರ್. ಹಾಂ. ನಾವು ಆಯಿಲ್ ಚೇಂಜ್, ಗೇರ್ ಬಾಕ್ಸ್ ಫುಲ್ ಎಲ್ಲ ರೆಡಿ ಮಾಡಿದ್ದೀನಿ. ಹಾಂ. ಏನು ₹1 ಕೆಲಸ ಇಲ್ಲ, ಏನಿಲ್ಲ. ಬೇರೆ ಸಿಸ್ಟಮ್ ಒಂದು ಮಾತ್ರ ಹಾಕೊಂಡ್ಬೇಕು ಅವರು. ಅದು ನನ್ನ ಹತ್ರ ಒಂದು ಹಳೇದಿದೆ, ಬೇಕಾದ್ರೆ ಕೊಡ್ತೀನಿ ಅದು. ಅದು ಆಮೇಲೆ FC ಬಂದು 2028 ಗಂಟೆ ಇದೆ, 5/1. ಓಕೆ. ಆಮೇಲೆ ವೈಟ್ ಕಲರ್ ಸರ್. ಹಾಂ. ಆಮೇಲೆ ಇನ್ಸೂರೆನ್ಸ್ ಬಂದು ಜೂನ್ 19ವರೆಗೆ ಇದೆ, 2025. ಓಕೆ. ಬಾಡಿ ಬಾಟಮ್ ಎಲ್ಲ ಹೇಳಿ ಸರ್. ಟಿಂಕರಿಂಗ್ ಕೆಲಸ ಏನು ಯಾವುದೂ ಇಲ್ಲ? ಯಾವುದಿಲ್ಲ ಸರ್, ಬ್ರ್ಯಾಂಡ್ ನ್ಯೂ ಗಾಡಿ ಥರ ಇದು ಮಾಡಿದ್ದೀವಿ. ನೀವು ಬೇಕಾದ್ರೆ ಝೂಮ್ ಮಾಡಿ ನೋಡಲಿ, ಗೊತ್ತಾಗುತ್ತೆ. ಅದೇ ಅಲ್ಲ, ಫೋಟೋದಲ್ಲಿ ನೋಡೋಕ್ಕೂ ರಿಯಲ್ ನೋಡೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಸರ್ ಅದು? ಇಲ್ಲ ಇದು ಈ ಫೋಟೋನಲ್ಲಿ ಹೆಂಗಿದೆ ಅದಕ್ಕಿಂತ ಚೆನ್ನಾಗಿದೆ. ಒಳಗಡೆ ಎಲ್ಲ ಲೈಟ್ ಗೀಟ್ ಎಲ್ಲ, ರೇಡಿಯೇಟರ್ ಎಲ್ಲ ಲೈಟ್ ಎಲ್ಲ ಹಾಕಿದ್ದೀವಿ. ಆಮೇಲೆ ಬಾಡಿ ಬಾಟಮ್ ಬಂದು ರಸ್ಟ್ ಪ್ರೂಫ್ ಎಲ್ಲ ಪೇಂಟ್ ಹೊಡೆದಿದ್ದೀವಿ. ಓಕೆ, ಅಂದರೆ AC ಎಲ್ಲ ವರ್ಕಿಂಗ್ ಇದಾವ? ಪವರ್ ವಿಂಡೋ ಎಲ್ಲ ಪಕ್ಕ ಇದೆ ಸರ್. ಅದೇ ತಗೊಳ್ಳೋರಿಗೆ ಏನು ಖರ್ಚಿಲ್ಲ, ಆರಾಮಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಏನಿಲ್ಲ ಸರ್. 10,000 ಗಂಟೆ ಆಯಿಲ್ ಚೇಂಜ್ ಏನಿಲ್ಲ, ಓಡ್ತಾ ಇರ್ಬೋದು ಪೆಟ್ರೋಲ್ ಹಾಕ್ಸ್ಕೊಂಡು. ಈಗ ಆಯಿಲ್ ಚೇಂಜ್ ಎಲ್ಲ ಮಾಡಿದ್ದೀನಿ. ಓಕೆ. ಈ ಗಾಡಿ ಇರೋದೆಲ್ಲಿ ಸರ್ ಇದು? ಇದು ಸರ್ ಕಲ್ಯಾಣ್ ನಗರ, ಬಾಣಸವಾಡಿ, ಬ್ಯಾಂಗ್ಳೂರು. ಕಲ್ಯಾಣ್ ನಗರ. ಹೌದು ಸರ್, ಕಲ್ಯಾಣ್ ನಗರ, ಬಾಣಸವಾಡಿ. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? 240 ಸರ್. 240? ಹೌದು ಸರ್. ಮಾಡಲ್ ಎಷ್ಟು ಅಂದ್ರೆ ಸರ್ ಇದು? 2005. ಓಕೆ, 2005ಕ್ಕೆ 240 ಹೇಳ್ತಿದ್ರಾ? ಹೌದು ಸರ್, ಫುಲ್ ಖರ್ಚು ಮಾಡಿದ್ದೀವಿ ಸರ್. ಫುಲ್ ಪೇಂಟಿಂಗು ಎಲ್ಲ, ಟೈರ್ಗಳು ಎಲ್ಲ ಫುಲ್ ರಸ್ಟ್ ಪ್ರೂಫ್ ಎಲ್ಲ ಮಾಡಿದ್ದೀವಿ ಸರ್. ₹1 ಕೆಲಸ ಇಲ್ಲ. ಲೈಟಿಂಗ್ ಗೀಟಿಂಗ್ ಎಲ್ಲ, ಹೆಡ್ ಲೈಟ್ ಎಲ್ಲ ಇದೆಲ್ಲ ಹಾಕಿದ್ದೀವಿ ಸರ್. ಕಟ್ಔಟ್ರ್ ಎಲ್ಲ ಹಾಕ್ಬಿಟ್ಟು ಎಲ್ಲ ₹1 ಕೆಲಸ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಓಕೆ, ಏನು ಕಮ್ಮಿ ಆಗುತ್ತೆ ಹೆಂಗೆ ಸರ್ ಅದು? ಬರಲಿ ಸರ್, ಅದೇ ನಿಮ್ಮ ಕಡೆ ಬಂದರೆ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡಿ ಕೊಡ್ತೀವಿ ಸರ್. ಎಲ್ಲ ಅಪ್ ಟು ಡೇಟ್ ಇದೆ ಸರ್. ₹1 ಇದಿಲ್ಲ, ಖರ್ಚಿಲ್ಲ, ತಗೊಂಡು ಓಡಿಸ್ತಾ ಇರ್ಬೋದು. ಓಕೆ ಸರ್, ಆಯ್ತು. ಅದೇ ನಮ್ಮ ಸ್ವಂತಕ್ಕೆ ಅಷ್ಟೆಲ್ಲ ಮಾಡಿ ಇಟ್ಟಿದ್ದು, ಇವಾಗ ಕೊಟ್ಬಿಡೋಣ ಅಂತ ಒಂದು ಮನ್ಸು ಬಂತು, ಕೊಡ್ತಾ ಇದ್ದೀವಿ. ಸರಿ.